ದೊಡ್ಡಬಳ್ಳಾಪುರ ತಾಲೂಕಿನ ಆರೂಡಿ ಗ್ರಾಮದಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಸುಮಾರು 20ಕ್ಕೂ ಹೆಚ್ಚು ಶಾಲೆಗಳ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವಿವಿಧ ರೀತಿಯ ವೇಷಭೂಷಣಗಳನ್ನು ಧರಿಸಿ ಮನರಂಜಿಸಿದರು. ಜನಪದ ನೃತ್ಯ, ಏಕಪಾತ್ರ ಅಭಿನಯ, ಚಿತ್ರಕಲೆ, ಸಂಗೀತ, ಕ್ಲೈ ಮಾಡೆಲಿಂಗ್ ಸೇರಿದಂತೆ ಹಲವು ಸ್ಪರ್ಧೆಗಳನ್ನು ನಡೆಸಿದರು. ಪುಟಾಣಿ ಮಕ್ಕಳು ಸಂಗೀತ ಹಾಡುವುದು ಹಾಗೂ ಡ್ಯಾನ್ಸ್ ಮಾಡುವುದು ನೋಡುಗರ ಕಣ್ಮನ ಸೆಳೆಯಿತು. ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆರೂಡಿ ಶೌರ್ಯ ವಿಪತ್ತು ತಂಡದ ಸದಸ್ಯರುಗಳು ಕಾರ್ಯಕ್ರಮಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಂಡಿದ್ದರು ಹಾಗೂ ಆರೂಡಿ ಶೌರ್ಯ ವಿಪತ್ತು ತಂಡದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಊಟ ವಿತರಣೆ ಮಾಡಿದರು. ಈ ವೇಳೆ ತಾಲೂಕು ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಕರು, ಶೌರ್ಯ ವಿಪತ್ತು ತಂಡದ ಸದಸ್ಯರುಗಳು ಸೇರಿದಂತೆ ಗ್ರಾಮದ ಜನರು ಉಪಸ್ಥಿತರಿದ್ದರು. ವರದಿ ಹರೀಶ್, ಆರ್ ನ್ಯೂಸ್ ಕನ್ನಡ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರ ಮನುಷ್ಯನಲ್ಲಿ ಮಾತು ಉಂಟು, ಮಾತಿನಂತೆ ಓಂ ಶ್ರೀ ಮಂಜುನಾಥಾಯ ನಮಃ. ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಆರೂಡಿ ಹೋಬಳಿಯ ಶಾಲೆ ಸಾಸ್ಲು ಹೋಬಳಿ ಆರೂಡಿ ಗ್ರಾಮದಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಏರ್ಪಡಿಸಿದ್ದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಶೌರ್ಯ ವಿಪತ್ತು ಟೀಮಿನವರು ಈ ದಿನ ಶಾಲೆಯಲ್ಲಿ ಸೇವೆಗೆ ಎಂದು ಬಂದಿದ್ದು, ಎಲ್ಲ ಮಕ್ಕಳಿಗೆ ಊಟ ತಯಾರಿಯೊಂದಿಗೆ ವಿತರಿಸುವ ವ್ಯವಸ್ಥೆಯನ್ನು ಕೈಗೊಂಡಿದ್ದಾರೆ. ಸಾಮಾಜಿಕ ಸೇವೆ, ವಿಪತ್ತು ಸೇವೆ, ಅದರ ಜೊತೆಯಲ್ಲಿ ಯಾವುದೇ ಕಷ್ಟ ಕಾರ್ಪಣ್ಯದಲ್ಲಿ ಇರುವವರಿಗೆ ಕೈಲಾದಂತಹ ಸಹಾಯವನ್ನು ಪ್ರತಿ ತಿಂಗಳಿಗೆ 2-3 ಕೆಲಸಗಳನ್ನು ಮಾಡಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೊಂದು ನಿಸ್ವಾರ್ಥವಾದಂಥ ಸೇವೆ ಸಲ್ಲಿಸುವಂಥ ಟೀಮು. ಇವರಿಗೆ ತರಬೇತಿ. ಮೇಡಮ್, ಇಷ್ಟು ನಿಮ್ಮ ಸಂಘಟನೆ ಕಾರ್ಯಕರ್ತರು ಇಷ್ಟು ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ದಾರಲ್ಲ, ಏನು ಹೇಳ್ತೀರ ಅದಕ್ಕೋಸ್ಕರ ನೀವು? ಅವರು ಧರ್ಮಸ್ಥಳದ ಮೇಲಿಟ್ಟಂಥ ಭಕ್ತಿ, ಅದರ ಜೊತೆಯಲ್ಲಿ ಅವರ ನಿಸ್ವಾರ್ಥ ಸೇವಾ ಮನೋಭಾವನೆ. ನಮ್ಮ ಗ್ರಾಮದವರಿಗೆ ನಾವು ಏನಾದರೂ ಕೈಲಾದದ್ದನ್ನು ಮಾಡಬೇಕು ಅನ್ನುವಾಗ ಹಣ ಸಹಾಯ ಒಂದೇ ಸಹಾಯ ಅಲ್ಲ, ಅದರ ಜೊತೆಯಲ್ಲಿ ಸೇವೆಯೂ ಒಂದು ಸಹಾಯವೇ. ಇವತ್ತು 2024-25ನೇ ಸಾಲಿನ ನಮ್ಮ ಒಂದು ಸಾಕ್ಷರತಾ ಒಂದು ಇಲಾಖೆಯಿಂದ ಈ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಶೌರ್ಯ ಟೀಮ್ನವರು ಪೂರ್ಣ ಸಹಕಾರ, ಎಲ್ಲ ಮಕ್ಕಳಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಇಲ್ಲಿನ ಆಸನ ವ್ಯವಸ್ಥೆ ಆಗ್ಬೋದು, ಶಾಲಾ ಸ್ವಚ್ಛತೆ ಆಗ್ಬೋದು, ಮತ್ತು ಯಾವುದು ನಮ್ಮ ಶಿಕ್ಷಕರು ಏನು ಕಾರ್ಯಕ್ರಮ ಹೇಳ್ತಾರೋ, ಒಂದು ಬಾಳೆಕಂದು ಕಟ್ಟೋದ್ರಿಂದ, ಮಾವಿನ ಸೊಪ್ಪು ಕಟ್ಟೋದ್ರಿಂದನೂ ಸಹ ಪ್ರತಿಯೊಂದು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ಅವ್ರು ನಮ್ಮ ಶಾಲೆಗೆ ಅವ್ರ ಟೀಮ್ ಸ್ಟಾರ್ಟ್ ಆದಾಗಿಂದನೂ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮಲ್ಲಿ ಮಾಡಿಕೊಟ್ಟಿದ್ದಾರೆ. ನಮ್ಮ ಶಾಲೆ ಅಂತಂದರೆ ಅವ್ರಿಗೆ ಅವ್ರದ್ದೇ ಒಂದು ಮನೆ ಇದ್ದಂಗೆ ಅವರು ಈ ಒಂದು ಶಾಲೆ